ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಜನವರಿ 25 ರಥಸಪ್ತಮಿ ಅಂಗವಾಗಿ ಒಂದು ವಿಶೇಷ ಪೂಜೆಯನ್ನು ನಾವು ಮನೆಯಲ್ಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಸೂರ್ಯದೇವ ಚಂದ್ರದೇವನ ರಥೋತ್ಸವ ಮಾಡ್ತಾರೆ. ಹಾಗೆ ರಂಗನಾಥನ ರಥೋತ್ಸವನೂ ಕೂಡ ಒಂದೇ ದಿನ ಇರುತ್ತೆ. 3 ರಥೋತ್ಸವನ ಅವತ್ತು ಮಾಡ್ತಾರೆ. ಬೆಳಗ್ಗೆ ಸೂರ್ಯ ಉದಯ ಆಗುವ ಮುಂಚೆನೇ ನಾವು ಸ್ನಾನ ಮಾಡಿ ಸೂರ್ಯದೇವನಿಗೆ ಮೆರವಣಿಗೆ ಬರುತ್ತೆ, ನಾವು ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಅದು ಯಾವ ರೀತಿ ನಡೆಯುತ್ತೆ, ನಾವು ಮನೇಲಿ ಯಾವ ರೀತಿ ಪೂಜೆನ ಮಾಡ್ಕೊಬೇಕು ಅನ್ನೋದು ಒಂದು ಸಣ್ಣ ವಿಡಿಯೋನ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. 25ನೇ ತಾರೀಕು ನಾವು ರಥಸಪ್ತಮಿ ಶ್ರೀರಂಗಪಟ್ಟಣದಲ್ಲಿ ಎಲ್ಲ ಕಡೆಯೂ ಆಚರಿಸ್ತಾರೆ ಇದು ರಥಸಪ್ತಮಿನ. ರಥಸಪ್ತಮಿಯ ವಿಶೇಷ ಪೂಜೆ ವಿಧಾನ. ಮಾರ್ಗ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯ ರಥಸಪ್ತಮಿ ಆಚರಿಸಲಾಗುತ್ತದೆ. ಈ ದಿನ ಸೂರ್ಯನಾರಾಯಣನಿಗೆ ಸಮರ್ಪಿಸಲಾಗುತ್ತದೆ. ಆರೋಗ್ಯ, ಆಯಸ್ಸು, ಐಶ್ವರ್ಯ ಮತ್ತು ಪಾಪನಾಶಕ್ಕಾಗಿ ಈ ಪೂಜೆ ಶ್ರೇಷ್ಠ. ಈ ಪೂಜೆನ ನಾವು ನಿಜವಾಗ್ಲೂ ಮಾಡಿಕೊಂಡ್ರೆ ನಮ್ಮದು ಯಾವುದೇ ಪಾಪ ಕರ್ಮ ಏನೇ ಇದ್ದರೂ ಕೂಡ ಕಡಿಮೆ ಆಗುತ್ತೆ. ಬೆಳಗ್ಗೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನವಾದರೆ ಎಕ್ಕದ ಗಿಡದ ಎಲೆಗಳನ್ನ 9 ಎಲೆಗಳನ್ನ ನಾವು ತಂದು ಭುಜದ ಮೇಲೆ, ತಲೆ ಮೇಲೆ ಎಲ್ಲ ಇಟ್ಕೊಂಡು, ನಾವು ತಲೆಯ ಮೇಲೆ, ಭುಜದ ಮೇಲೆ ಇಟ್ಕೊಂಡು, ಬೆನ್ನಿನ ಮೇಲೆ ಇಟ್ಕೊಂಡು ಸ್ನಾನ ಮಾಡಬೇಕು. ಸ್ನಾನ ಸಮಯದಲ್ಲಿ ಈ ಮಂತ್ರ ಜಪಿಸುವುದು. ಸೂರ್ಯದೇವನಿಗೆ ನಾವು ಜಪಿಸ್ಬೇಕು. ಸೂರ್ಯನಾರಾಯಣಾಯ ನಮಃ ಅಂತ ಹೇಳಿ 11 ಬಾರಿ ನಾವು ಜಪ ಮಾಡಿ ಸ್ನಾನ ಮಾಡಬೇಕು. ಎಕ್ಕದ ಎಲೆನ ಇಟ್ಕೊಂಡು ನಾವು ಸೂರ್ಯನಿಗೆ ಚಂದ್ರನಿಗೂ ನಾವು ರಥಸಪ್ತಮಿ ದಿನ ಅದನ್ನು ನಾವು ಮಾಡಿದ್ರೆ ನಮ್ಮದು ಯಾವುದೇ ಪಾಪ ಕರ್ಮ ಯಾವುದೇ ಇದ್ದರೂ ಕೂಡ ಪರಿಹಾರ ಆಗುತ್ತೆ. ಮತ್ತು ಸೂರ್ಯದೇವನಿಗೆ ಪೂಜೆ ಮಾಡೋದಕ್ಕೆ ಸೂರ್ಯದೇವನ ಚಿತ್ರ ಅಥವಾ ವಿಗ್ರಹ ಇದ್ದರೂ ಕೂಡ ಆಗುತ್ತೆ. ಇಲ್ಲ ಅಂದರೂ ಕೂಡ ಒಂದು ದೀಪನ ಹಚ್ಚಿಟ್ಟು ಆ ದೀಪದ ಮುಂದೆನೇ ನಾವು ಪೂಜೆನ ಮಾಡ್ಬೋದು. ಕೆಂಪು ಹೂವನ ಫೋಟೋ ಇದ್ದರೆ ಧರಿಸ್ಬೇಕು. ಹಾಗೆ ಅಕ್ಷತೆ, ಧೂಪ, ದೀಪ, ನೈವೇದ್ಯಕ್ಕೆ ಬೆಲ್ಲ ತಪ್ಪಿದ್ರೆ ಸಿಹಿ ಪೊಂಗಲು, ಏನೂ ಇಲ್ಲ ಅಂತಂದರೆ 2 ಬಾಳೆಹಣ್ಣನ್ನು ಇಟ್ಟು ಒಂದು ತುಂಬಿದ ತಾಮ್ರದ ಗ್ಲಾಸ್ ಆಗಿರ್ಬೋದು, ಲೋಟ ಆಗಿರ್ಬೋದು, ನೀರನ್ನ ನಾವು ಇಡಬೇಕಾಗುತ್ತೆ ದೇವರಿಗೆ ನೈವೇದ್ಯಕ್ಕೆ. ಇಟ್ಟು ಪೂಜೆ ಮಾಡಬೇಕು. ನಾವು ಸೂರ್ಯದೇವನ್ನ ನಾವು ಪ್ರಾರ್ಥನೆ ಮಾಡಿಕೊಂಡು ಪೂಜೆಯನ್ನು ಶುರು ಮಾಡ್ಕೊಬೇಕು. ಪೂಜೆ ಮಾಡೋದಕ್ಕೂ ಮುಂಚೆ ದೇವ್ರ ಮನೆಯೆಲ್ಲ ಸ್ವಚ್ಛಗೊಳಿಸ್ಕೋಬೇಕು. ನಾವು ಶುದ್ಧಿ ಮಾಡಿಕೊಂಡು ಗಂಜಲ, ಸ್ವಲ್ಪ ಹಾಲು, ಗಂಜಲ, ಅರಿಶಿನ ಪುಡಿ ಹಾಕಿ ದೇವ್ರ ಮನೆಯ ಸ್ವಚ್ಛ ಮಾಡ್ಕೊಬೇಕು. ಪೂಜೆಗೂ ಮುನ್ನ ನಾವು ಸೂರ್ಯದೇವರಿಗೆ ಹೂವು, ಅಕ್ಷತೆಯನ್ನು, ದೀಪ, ಫೋಟೋ ಇಲ್ಲ ಅಂದರೆ ದೀಪಕ್ಕೆ ನಾವು ಹೂವು, ಅಕ್ಷತೆನ ಎಲ್ಲ ಸುತ್ತ ಇಟ್ಟು ಪೂಜೆ ಮಾಡಬೇಕು. ಈ ಮಂತ್ರನ ಜಪಿಸಿ 11 ಬಾರಿ, ತಪ್ಪಿದ್ರೆ 108 ಬಾರಿ ಜಪಿಸಿ. ಓಂ ಸೂರ್ಯಾಯ ನಮಃ, 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 ಓಂ ಸೂರ್ಯಾಯ ನಮಃ ಅಂತ 11 ಬಾರಿ, ತಪ್ಪಿದ್ರೆ 108 ಬಾರಿ ಜಪಿಸಿ. ತುಂಬಾ ಒಳ್ಳೆಯದಾಗುತ್ತೆ. ತಾಮ್ರದ ಪಾತ್ರೆಯಲ್ಲಿ ನೀರು ತುಂಬಿ ಸೂರ್ಯನ ಕಡೆ ಮುಖ ಮಾಡಿ ಪೂಜೆ ಎಲ್ಲ ಮುಗಿದ್ಮೇಲೆ ಹೊರಗಡೆ ಬಂದು ಅರ್ಘ್ಯ ಕೊಡಬೇಕು ದೇವರಿಗೆ. ಓಂ ಆದಿತ್ಯಾಯ ನಮಃ ಅಂತ 11 ಬಾರಿ ನಮ್ಮ ಮನಸ್ಸಿನಲ್ಲಿ ಹೇಳ್ಕೊಂಡು ಸೂರ್ಯದೇವನಿಗೆ ಒಂದು ಕೆಂಪು ಹೂವು, ಒಂದು ಸ್ವಲ್ಪ ಅರಿಶಿನ, ಕುಂಕುಮ ನೀರಿನಲ್ಲಿ ಹಾಕಿ ಸೂರ್ಯದೇವನಿಗೆ ಅರ್ಘ್ಯ ಕೊಡಬೇಕು. ನೈವೇದ್ಯ ಹೇಳಿದ್ನಲ್ಲ, ಬೆಲ್ಲ ತಪ್ಪದೆ ಸಿಹಿ ಪೊಂಗಲ್ಲು, ಇಲ್ಲಾಂದರೆ ಹಣ್ಣು ಇಟ್ಟು ಪೂಜೆ ಮಾಡಬೇಕು. ಪೂಜೆ ಎಲ್ಲ ಆದಮೇಲೆ ನಂತರ ಕುಟುಂಬಸ್ಥರೆಲ್ಲ ಸೇರಿ ಆ ಪ್ರಸಾದನ ಸೇವನೆ ಮಾಡ್ಬೋದು. ರಥ ಮಾಡುವಾಗ ನಾವು ಇದನ್ನು ಪೂಜೆ ಮಾಡುವಾಗ ಉಪವಾಸ ಇರಬೇಕು ಅಂತಲೇ ಏನಿಲ್ಲ. ಉಪವಾಸ ಇದ್ದರೆ ಒಳ್ಳೆಯದಾಗುತ್ತೆ. ಇಲ್ಲ ಅಂತಂದರೆ ಉಪವಾಸ ಇರೋದಕ್ಕಾಗೋದಿಲ್ಲ ಅಂತ ಅಂದಾಗ ಹಣ್ಣು, ಬಾಳೆಹಣ್ಣು, ಹಣ್ಣುಗಳನ್ನ ನಾವು ಸ್ವೀಕಾರ ಮಾಡ್ಬೋದು. ಇಲ್ಲ ನಮ್ಮ ಕೈಲಿ ಆಗೋದಿಲ್ಲ, ಹುಷಾರಿಲ್ಲ ಅನ್ನೋರು ಯಾರಾದರೂ ಇದ್ದರೆ ಅವರು ಕೂಡ ನೀವು ಊಟನ ಮಾಡ್ಬೋದು. ಪೂಜೆ ಎಲ್ಲ ಮುಗಿಸಿರ್ತೀರ, ಬೆಳಗ್ಗೆನೇ ಊಟನ ನೀವು ಯಥಾಸ್ಥಿತಿ ನೀವು ಮಾಡ್ಬೋದು. ಗೋಧಿ, ಬೆಲ್ಲ, ಕೆಂಪು ಬಟ್ಟೆ ಅದನ್ನು ನೀವು ದಾನ ಕೊಟ್ಟರೆ ಅವತ್ತಿನ ದಿನ ತುಂಬಾ ಶುಭಕರವಾಗಿರುತ್ತೆ ಮನೇಲಿ.
ಮದುವೆ ಆಗದೆ ಇರೋರಿಗೆ, ಮತ್ತು ವಿದ್ಯಾಭ್ಯಾಸದಲ್ಲಿ ತೊಂದರೆ ಇರೋರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಮತ್ತು ವ್ಯಾಪಾರ ಈ ಥರ ಏನಾದರೂ ತೊಂದರೆ ಇರೋ ಅಂಥವ್ರಿಗೆ, ವ್ಯಾಪಾರ ಆಗ್ತಿಲ್ಲ ಅಂತ ಅನ್ನೋರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಮಕ್ಕಳಿಗೀಗ ಸಣ್ಣ ಪುಟ್ಟ ಆರೋಗ್ಯ ಸ್ಥಿತಿ ಸರಿ ಇರೋದಿಲ್ಲ ಅಂಥವ್ರೆಲ್ರಿಗೂ ನೀವು ಈ ಪೂಜೆನ ಮಾಡಿದ್ರೆ ಆವತ್ತಿನ ದಿನ ತುಂಬಾ ಒಳ್ಳೆಯದಾಗುತ್ತೆ. ದಯವಿಟ್ಟು ಎಲ್ಲರೂ ಈ ವಿಡಿಯೋನ ನೋಡಿದವರು ಅತಿ ಹೆಚ್ಚು ಶೇರ್ ಮಾಡಿ, ನಿಮ್ಗೆ ಇಷ್ಟ ಆಗಿದ್ದರೆ ಎಲ್ರಿಗೂ ತಲುಪಲಿ ಈ ವಿಡಿಯೋ ಅಂತ ಕೇಳ್ಕೊತೀನಿ ನಾನು. ಬಿಳಿ ಹೆಕ್ಕದ ಎಲೆ ಗಿಡನ ನೀವು ತಗೊಂಡು ಬಂದು ಸ್ನಾನ ಮಾಡೋದನ್ನ ಮಾತ್ರ ಮರಿಬೇಡಿ. ಮದುವೆ ಆಗಿಲ್ಲದೆ ಇದ್ದವ್ರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಆರೋಗ್ಯ ಸ್ಥಿತಿ ಇರೋರಿಗೆ ಒಳ್ಳೆಯದಾಗುತ್ತೆ. ಆರೋಗ್ಯ ಸರಿ ಇಲ್ಲ ಅನ್ನೋರಿಗೆ ಒಳ್ಳೆಯದಾಗುತ್ತೆ. ತಲೆ ಮೇಲೆ ಒಂದು ಇಟ್ಕೊಳ್ಳಿ, ಆ ಕಡೆ ಭುಜದ ಮೇಲೆ 2 ಇಟ್ಕೊಳ್ಳಿ, ಈ ಕಡೆ ಭುಜದ ಮೇಲೆ 2 ಇಟ್ಕೊಳ್ಳಿ, ಬೆನ್ನ ಮೇಲೆ 2 ಇಟ್ಕೊಳ್ಳಿ, ಕಾಲ ಮೇಲೆ 2 ಇಟ್ಕೊಳ್ಳಿ. 9 ಆಗುತ್ತೆ. 2 2 4 4 8 9 ಆಗುತ್ತೆ. 9 ತಪ್ಪಿದ್ರೆ 11 ಎಲೆನ ನೀವು ಇಟ್ಕೊಂಡು ಪೂಜೆ ಮಾಡಬೇಕು. ಇದನ್ನು ನಾವು ಸೂರ್ಯದೇವನಿಗೆ ನಾವು ಪೂಜೆ ಎಲ್ಲ ಆದಮೇಲೆ ನೀರು ಅರ್ಗೆ ಎಲ್ಲ ಕೊಟ್ಟಾದಮೇಲೆ ನೀವು ಊಟ ಸೇವನೆ ಎಲ್ಲ ಮಾಡ್ಬೋದು. ಮಾಡಿಕೊಂಡು ನೀವು ಉಪವಾಸ ಅದೇ ಹೇಳಿದ್ನಲ್ಲ, ಉಪವಾಸ ಇರೋಕ್ಕಾದ್ರೆ ಇರ್ಬೋದು, ಇಲ್ಲ ಅಂತಂದರೆ ನೀವು ಊಟನ ಮಾಡ್ಬೋದು. ದೀರ್ಘಾಯುಷ್ಮಾನ್ ಭವ ಇರುತ್ತೆ, ಆರೋಗ್ಯ ನಿರ್ವಹಣೆ ಇರುತ್ತೆ, ಕೀರ್ತಿ ಯಶಸ್ಸು ಇರುತ್ತೆ, ಸೂರ್ಯ ದೋಷ ನಿರ್ವಹಣೆ ಆಗುತ್ತೆ. ಈಗ ಸೂರ್ಯ ದೋಷ ಇರುತ್ತೆ ಅಂತಾರಲ್ಲ, ಅದೆಲ್ಲ ಕೂಡ ನಿರ್ವಹಣೆ ಆಗುತ್ತೆ. ಈ ರಥಸಪ್ತಮಿ ಅನ್ನೋದು ತುಂಬಾ ವಿಶೇಷವಾಗಿದ್ದು, ಒಂದು ಕಲ್ಮಶ ಇಲ್ದಲೇ ನಾವು ಈ ಪೂಜೆ ಮಾಡುವಾಗ ಯಾವುದೇ ನಮ್ಮ ಮನಸ್ಸಿನಲ್ಲಿ ಕಲ್ಮಶ ಅನ್ನೋದು ಇರಬಾರ್ದು. ಫ್ರೀಯಾಗಿ ನಮ್ಮ ಮನಸ್ಸನ್ನ ಫ್ರೀಯಾಗಿ ಬಿಟ್ಟು ನಾವು ಪೂಜೆನ ಮಾಡಿ, ಪೂಜೆ ಮಾಡ್ತಾಯಿದ್ದೀನಿ ಒಳ್ಳೇದಾಗುತ್ತೋ ಬಿಡುತ್ತೋ ಅನ್ನೋದು ಮನಸ್ಸಿನಲ್ಲಿ ಏನೂ ಇಟ್ಕೊಳ್ದಲೇ ನೀವು ಪೂಜೆನ ಶುರು ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಮತ್ತು ನೀವು ಅಷ್ಟೋತ್ರ ಕೂಡ ಹೇಳ್ಕೊಬೋದು. ಓಂ ಸೂರ್ಯಾಯ ನಮಃ, ಆದಿತ್ಯಾಯ ನಮಃ, ಓಂ ಭಾಸ್ಕರಾಯ ನಮಃ ಅಂತ ನೀವು 108 ಬಾರಿ ಹೇಳ್ಕೊಬೋದು. ತುಂಬಾ ಒಳ್ಳೆಯದಾಗುತ್ತೆ. ರಥಸಪ್ತಮಿಯ ಕತೆ, ಸೂರ್ಯದೇವರ ಮಹಿಮೆಯನ್ನು ಪೌರಾಣಿಕ ಕಾಲದಲ್ಲಿ ಇದನ್ನು ಕತೆ ಕೂಡ ಇದೆ. ನೀವು ಅದನ್ನು ಕೂಡ ಕೇಳ್ಬೋದು. ತುಂಬ ಒಳ್ಳೆಯದಾಗುತ್ತೆ ಅದನ್ನು ಕೂಡ ಕೇಳಿದ್ರೆ. ಮತ್ತು ನೀವು ಯಾರಿಗಾದರೂ ದಾನ ಕೊಡೋದನ್ನು ಮಾತ್ರ ಮರಿಬೇಡಿ. ಅವತ್ತು ಒಂದು ಅಚ್ಚು ಬೆಲ್ಲನೋ, ಒಂದು ಹಿಡಿ ಗೋಧಿನೋ, ಇಲ್ಲ ಕೆಂಪು ಬಟ್ಟೆ ಒಳಗೆ ಸ್ವಲ್ಪ ಬೇಳೆನ ಹಾಕಿ ನೀವು ದಾನ ಕೊಟ್ಟರೆ ನಿಜವಾಗ್ಲೂ ನಿಮ್ಮ ಆರೋಗ್ಯ ಸ್ಥಿತಿ ಏನು ಸರಿ ಇರೋದಿಲ್ಲ, ಅದು ಆರೋಗ್ಯ ಸ್ಥಿತಿ ತುಂಬಾ ಒಳ್ಳೆಯದಾಗುತ್ತೆ. ಮತ್ತು ಮದುವೆ ಆಗಿಲ್ಲ ಅನ್ನೋರಿಗೆ ಕಂಕಣ ಬಲ ಕೂಡಿ ಬರುತ್ತೆ. ಸೂರ್ಯದೇವಂದು ನಮ್ಮದು ಯಾವುದೇ ದೋಷ ಇದ್ದರೂ ಕೂಡ ಪರಿಹಾರ ಆಗುತ್ತೆ. ದೀಪ ಹಚ್ಚುವಾಗ ಅಷ್ಟೇ ನಾವು ಸೂರ್ಯದೇವನ ನೆನೆಸ್ಕೊಂಡು ಓಂ ಸೂರ್ಯಾಯ ನಮಃ ಅಂತ ಹೇಳಿ ನಾವು ದೀಪನ ಹಚ್ಚಬೇಕಾಗುತ್ತೆ, ಮರಿಬೇಡಿ. ನಾವು ಪ್ರಸಾದನ ಸ್ವೀಕಾರ ಮಾಡಿದ ಮೇಲೆ ನಾವು ಸೂರ್ಯದೇವನಿಗೂ ಕೂಡ ಮತ್ತೆ ನಾವು ನಮ್ಮ ಮನಸ್ಸಿನಲ್ಲಿ ನಾವು ಪೂಜೆ ಮುಗಿಸಿ ಸಂಜೆವರೆಗೂ ಅಯ್ಯೋ ಪೂಜೆ ಆಯಿತು ಕಣಪ್ಪ, ನೆಮ್ಮದಿ ಆಯಿತು ಅನ್ನೋ ಅದು ಇರಬಾರ್ದು. ಸಂಜೆವರೆಗೂ ಕೂಡ ನಾವು ಸೂರ್ಯನ ನೆನೆಸ್ಕೋತಾನೆ ಇರಬೇಕು. ಅಂದರೆ ಬೆಳಗ್ಗೆ ನಾವು ಪೂಜೆ ಮಾಡುವಾಗ 108 ಬಾರಿ ಅಷ್ಟೋತ್ರ ಆಗೋದಿಲ್ಲ ಅಂತ ಅನ್ನೋರು ಸಂಜೆವರೆಗೂ ನಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಸಾರಿ ಸೂರ್ಯದೇವನ ನಾವು ಮನಸ್ಸಿನಲ್ಲಿ ನೆನೆಸ್ಕೋತಾ ಇರಬೇಕು. ನಾವು 108 ಬಾರಿ ಪೂಜೆ ಮಾಡಿದಷ್ಟೇ ಶ್ರೇಷ್ಠ, ತುಂಬ ಒಳ್ಳೆಯದಾಗುತ್ತೆ. 7 ಅಶ್ವರಥ ಏರಿ ಬಂದ ಸಪ್ತ ಕಿರಣದ ದೇವನೇ, ಲೋಕದೀಪ ಜ್ಞಾನ ರೂಪ ಭಾಸ್ಕರಾಯ ನಮೋ ನಮಃ, ಭಾಸ್ಕರಾಯ ನಮೋ ನಮಃ. ಜಯ ಜಯ ಸೂರ್ಯನಾರಾಯಣ, ರಥ ಸಪ್ತಮಿ ಪುಣ್ಯ ದಿನ, ಅಂಧಕಾರವ ನಾಶ ಮಾಡುವ ಆದಿತ್ಯ ದೇವ ಶರಣಂ, ಆದಿತ್ಯ ದೇವ ಶರಣಂ. ಆರೋಗ್ಯವ ನೀಡುವ ಸ್ವಾಮಿ ಆಯುಷದ ದಾತನೇ, ರೋಗ ಶೋಕ ಹರಿಹರಿಸುವ ಸೂರ್ಯದೇವ ನಮೋ ನಮಃ. ಉಪಾದಾಯದ ಕಿರಣದಿಂದ ಜಗವೇಗವು ವೇದನೆ ಭಕ್ತರ ಪಾಲಕರ, ಹೇಳು ದಿವಕರ ಶರಣಂ. ರಥಸಪ್ತಮಿ ಶುಭ ದಿನದಲ್ಲಿ ಆಚರಿಸೋಣ ಭಕ್ತಿಯಿಂದ, ಸೂರ್ಯನಾರಾಯಣ ಸೌಖ್ಯ ಶಾಂತಿ ಸಿಗಲಿ. ಸೂರ್ಯನಾರಾಯಣ ಜಯ ಜಯ ಸೂರ್ಯನಾರಾಯಣ,
ರಥಸಪ್ತಮಿ ಪುಣ್ಯ ದಿನ ಅಂಧಕಾರವ ನಾಶ ಮಾಡುವ ಆದಿತ್ಯ ದೇವ ಶರಣಂ, ಆದಿತ್ಯ ದೇವ ಶರಣಂ. ಆರೋಗ್ಯವ ನೀಡುವ ಸ್ವಾಮಿ ಆಯುಷದ ದಾತನೇ, ರೋಗ ಶೋಕ ಹರಿಸುವ ಸೂರ್ಯದೇವೋ ನಮೋ ನಮಃ. ಉಷೋದಯದ ಕಿರಣದಿಂದ ಜಗವೇಗವ ದೇವನೇ, ಭಕ್ತರ ಪಾಲಕ ಕರುಣಾಕರನೇ, ದಿವಾಕರನ ಶರಣಂ, ದಿವಾಕರ ಶರಣಂ. ಜಯ ಜಯ ಸೂರ್ಯನಾರಾಯಣ, ಜಯ ಜಯ ಸೂರ್ಯನಾರಾಯಣ, ಜಯ ಜಯ ಸೂರ್ಯನಾರಾಯಣ.